ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಕರ್ಮಕಾಂಡ. ಸ್ನೇಹಿತರೆ, ಇವತ್ತು ಈ ಪೆನ್ ಡ್ರೈವ್ ಎಲ್ಲ ಕಡೆಗೆ ಸುದ್ದಿಯನ್ನ ಮಾಡ್ತಾ ಇದೆ. ಕರ್ನಾಟಕದ ಮಾನವನ್ನ ರಸ್ತೆಯಲ್ಲಿ ಹರಾಜಾಗ್ತಾ ಇದೆ. ಇಬ್ಬರು ಪ್ರಧಾನಮಂತ್ರಿಗಳು, ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಎರಡು ಬಲಾಢ್ಯವಾದಂತಹ ಒಂದು ಪ್ರಾದೇಶಿಕ ಪಕ್ಷ, ಒಂದು ರಾಷ್ಟ್ರೀಯ ಪಕ್ಷದ ಮಾನವನ್ನ ಹರಾಜು ಮಾಡಿದ್ದಲ್ಲದೆ ಭಾರತದಲ್ಲಿ ಸ್ತ್ರೀಯರನ್ನ ಮಾತೆಯರು ಅಂತ ಗೌರವಿಸುವುದಂತ ಪೂಜನೀಯ ಭೂಮಿಯಲ್ಲಿ ಇವತ್ತು ಭಾರತದ ಮಾನವು ಹರಾಜಾಗುವಂತ ಮಟ್ಟಕ್ಕೆ ಬಂದು ನಿಂತಿದೆ. ಈಗ ನಾವು ನೋಡ್ಬೇಕಾಗಿರೋದು, ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ. ಈ ನ್ಯಾಯಾಂಗದ ವ್ಯವಸ್ಥೆಯ ಅಡಿಯಲ್ಲಿ, ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಪ್ರತಿಯೊಂದು ಘಟನೆಯನ್ನು ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ಆ ತನಿಖೆಗೆ ಯಾರು ವಿರೋಧ ವ್ಯಕ್ತಪಡಿಸುವಂತಹ ಪ್ರಮೇಯವೇ ಬರೋದಿಲ್ಲ. ಆ ದೃಷ್ಟಿಕೋನದಿಂದ ನಾವಿವತ್ತು ಯಾರ ಪರವನ್ನು ವಹಿಸೋದಿಲ್ಲ, ಯಾರನ್ನು ವಿರೋಧವನ್ನು ಮಾಡೋದಿಲ್ಲ. ಆ ರೀತಿಯಾಗಿ ಈ ಘಟನೆಯನ್ನ ನಿಮ್ಮ ಮುಂದೆ ಒಂದು ವಿಶ್ಲೇಷಣೆಯನ್ನ ಮಾಡುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದರು. ಅವ್ರು ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ. ರಾಜೀನಾಮೆ ಕೊಡದೇ ಇರೋದ್ರಿಂದ ಇವತ್ತು ಅವ್ರ ಮೇಲೆ ಒಂದು ಆಪಾದನೆ ಇದೆ. ಏನಂತ, ಈ ಪೆನ್ ಡ್ರೈವ್ ನಲ್ಲಿ ಚಿತ್ರಣ ಮಾಡಿದಾರಲ್ಲ, ಈ ಎಲ್ಲ ಕೃತ್ಯಗಳು ಅವರೇ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಸರಿಸುಮಾರು 3,000 ವಿಡಿಯೋಗಳು ಇದಾವೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಕೃತ್ಯವನ್ನ ಅವರು ಮಾಡಿದ್ದಾರೋ ಇಲ್ಲವೋ ಅನ್ನೋದನ್ನ SIT ಇವತ್ತೇನು ರಚನೆ ಮಾಡಿದ್ದಾರೆ, ಅವರು ಅದನ್ನ ತಗೊಂಡು ಹೋಗ್ತಾರೆ. ಅದು ನೈಜವಾದ ದೃಶ್ಯಾವಳಿಗಳ ಅಥವಾ ಎಡಿಟ್ ಮಾಡಿದಾರ ಅಂತ ಹೇಳೋದು FSIL ಅದನ್ನ ಬಹಿರಂಗ ಪಡಿಸುತ್ತೆ. ಅದನ್ನ ತನಿಖೆ ಮಾಡಿದ್ಮೇಲೆ, ಅದನ್ನ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪರೀಕ್ಷಣೆಗೆ ಒಳಪಡಿಸಿದ ಮೇಲೆ ಅವರದನ್ನ ಇದರ ಸತ್ಯಾಸತ್ಯತೆಯನ್ನ ಬಹಿರಂಗ ಮಾಡ್ತಾರೆ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಮತ್ತೆ ಭಾರತದಾದ್ಯಂತ ಚರ್ಚೆ ಆಗ್ತಾ ಇರೋ ವಿಷಯ ನೋಡುವಾಗ, ನಾನು ಹೇಳ್ದಂಗೆ ಇಬ್ಬರು ಪ್ರಧಾನಮಂತ್ರಿಗಳ ಮಾನವನ್ನ ಹರಾಜಾಕ್ಲಾಗ್ತಾ ಇದೆ. ಈ ಘಟನೆಯನ್ನ ಇಟ್ಕೊಂಡು ಚುನಾವಣಾ ಸಂದರ್ಭ ಕೂಡ ಇದೆ. ಇಲ್ಲಿ ನಾವು ಎಲ್ಲರೂ ದಯವಿಟ್ಟು ತಿಳ್ಕೊಳ್ಬೇಕಾಗಿರೋಂಥ ಒಂದು ಸೂಕ್ಷ್ಮ ವಿಷಯ ಇದೆ. ನಾವೆಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಪರ ವಹಿಸ್ತಾ ಇಲ್ಲ. ಅದೇ ರೀತಿ ಕೆಲವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೇಹಾ ತನಿಖೆಗೆ ಬಡ್ಕೊಳ್ತಾ ಇದ್ರಿ, ಎಲ್ಲಾರು ಬಂದು ಪ್ರತಿಭಟನೆ ಮಾಡ್ತಾ ಇದ್ರಿ, ಇವಾಗ ಯಾಕೆ ಮಾತಾಡ್ತಾ ಇಲ್ಲ ಅಂತ ಪ್ರಶ್ನೆಯನ್ನ ನಮ್ಮ ವೀಕ್ಷಕರಲ್ಲಿ ಕೆಲವರು ಬಂದು ಕಾಮೆಂಟ್ ಹಾಕಿದ್ದಾರೆ, ನೀವು ಈ ಘಟನೆ ಬಗ್ಗೆ ಮಾತಾಡಿ ಅಂತ. ಆದ್ರಿಂದ ನಮ್ಮ ಕೈಯಲ್ಲಾದಂತ ಒಂದು ವಿಷಯವನ್ನ ನಿಮ್ಮ ಮುಂದೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೇವೆ ಅಷ್ಟೇನೆ. ಹಾಗಾಗಿ ನೇಹಾ ಘಟನೆ ನಡೆದಾಗ ಹಿಂದೂ ಸಂಘಟನೆಗಳಿರ್ಬೋದು, ಭಾಜಪ ಪಕ್ಷ ಇರ್ಬೋದು, ಕೆಲವು ರಾಷ್ಟ್ರೀಯವಾದಿಗಳಿರ್ಬೋದು, ಎಲ್ಲರೂ ವಿರೋಧವನ್ನ ವ್ಯಕ್ತಪಡಿಸಿದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ಬರ್ಬರ ಹತ್ಯೆ. ನೇಹಾ ಇನ್ನ ಮತ್ತೆ ನಮ್ಗೆ ಮರಳಿ ಸಿಗೋದಿಲ್ಲ. ಆದ್ರೆ ಅವರ ಕುಟುಂಬಕ್ಕೆ ಒಂದು ನ್ಯಾಯ ಕೊಟ್ಟು ಅವರ ಮನಸ್ಸನ್ನ ಒಂದು ತೃಪ್ತಿಪಡಿಸುವಂತ ಕೆಲಸವನ್ನ ಮಾತ್ರ ನ್ಯಾಯಾಲಯ ಮಾಡ್ಬೋದಾಗಿದೆ. ಆದ್ರೆ ಇಲ್ಲಿ ಇವತ್ತು 3,000 ವಿಡಿಯೋಗಳು ಏನು ಹರಿದಾಡಿದಾವೆ, ಇದನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಸಮಾಜದಲ್ಲಿ ಒಂದು ಆರೋಗ್ಯಕರವಾದಂತ ವಾತಾವರಣ ಸೃಷ್ಟಿ ಮಾಡ್ಬೇಕಾಗಿರುವಂತಹ ಬಾಧ್ಯತೆ, ಜವಾಬ್ದಾರಿ ನಮ್ಮೆಲ್ಲರ ತಲೆ ಮೇಲಿದೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇವತ್ತು ಯಾರೋ ಒಬ್ಬ ಕಿಡಿಗೇಡಿ ಆ ಪೆನ್ ಡ್ರೈವ್ ಅನ್ನ ವೈರಲ್ ಮಾಡ್ದ ಅನ್ನೋಂತ ಒಂದೇ ಒಂದು ವಿಚಾರವನ್ನ ಇಟ್ಕೊಂಡು ಅದನ್ನ ರಬ್ಬರ್ ಬ್ಯಾಂಡ್ ತರ ಬೆಳಗ್ಗೆ ಎದ್ರೆ ಸಂಜೆ ಎದ್ರೆ ಆ ಹೆಣ್ಣು ಮಕ್ಕಳು ಬಾಳ ಏನಾಗ್ಬೋದು, ಅದು ಸಮಾಜದ ಮುಂದೆ ಬಿಂಬಿಸಿದ್ರಲ್ಲ, ಮಾಧ್ಯಮಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ವೈರಲ್ ಮಾಡಿ ಈಗ 26ನೇ ತಾರೀಕು ಚುನಾವಣೆ ಏನ್ ನಡೀತು ಅವತ್ತಿನ ಇವತ್ತಿನವರೆಗೂ ನೀವು ಯಾವುದೇ ಎಲೆಕ್ಟ್ರಾನಿಕ್ ಮೀಡಿಯಾ ನೋಡಿ, ಬೆಳಗ್ಗೆ ಎದ್ರು ಪ್ರಜ್ವಲ್ ರೇವಣ್ಣ, ರಾತ್ರಿ ಆದ್ರೂ ಪ್ರಜ್ವಲ್ ರೇವಣ್ಣ, ಮಧ್ಯಾಹ್ನ ಆದ್ರೂ ಪ್ರಜ್ವಲ್ ರೇವಣ್ಣ. ಸಣ್ಣ ಮಕ್ಕಳ ಮುಂದೆ ಇವತ್ತು ಟಿವಿ ಚಾನೆಲ್ ಅನ್ನ ಆನ್ ಮಾಡ್ಲಿಕ್ಕೆ ಅಸಹ್ಯವಾದಂತ ವಾತಾವರಣ ನಿರ್ಮಾಣ ಆಗಿದೆ. ಈ ಒಂದು ಪ್ರಶ್ನೆಯನ್ನ ನಮ್ಮ ಮುಂದೆ ಇಟ್ಕೊಂಡಾಗ ಮಾಧ್ಯಮಗಳು ಇವತ್ತು ಸ್ತ್ರೀಯರಿಗೆ, ಮಹಿಳೆಯರಿಗೆ ಯಾವ ರೀತಿ ನ್ಯಾಯವನ್ನ ಕೊಡ್ತಾ ಇದ್ದಾರೆ ಅನ್ನೋಂತ ಮೂಲ ಪ್ರಶ್ನೆ ಕಾಡ್ತಾ ಇದೆ ಇಲ್ಲಿ. ಹಂಗಂತೇಳಿ ಪ್ರಜ್ವಲ್ ರೇವಣ್ಣನ ನಾವು ಸಮರ್ಥನೆ ಮಾಡ್ತಾ ಇಲ್ಲ. ಆತ ಈ ದೇಶವನ್ನ ತೊರೆದು ಹೋದಾಗ ಆತನ ಮೇಲೆ ಯಾವುದೇ ಕಂಪ್ಲೇಂಟ್ ಇರಲಿಲ್ಲ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮೊದಲನೇ ಹೊಣೆಯಲ್ಲಿ ನಿಲ್ಬೇಕಾಗತ್ತೆ. ಅವ್ರು ಹೋಗುವಾಗ ಇವರು ಏನ್ ಮಾಡ್ತಾ ಇದ್ರು, ಏರ್ಪೋರ್ಟಿಗೆ ಹೋದ್ರು, ಅಲ್ಲಿಂದ ಅವ್ರು ವಿದೇಶಕ್ಕೆ ಹಾರಿದ್ದಾರೆ. ಸೊ ಒಬ್ಬ ಸಂಸದ ಹೋಗ್ಬೋದು ಅವರು. ಆದ್ರೆ ಪ್ರಜ್ವಲ್ ರೇವಣ್ಣ ಮಾಡಿರ್ತಕ್ಕಂಥ ಈ ಹೀನ ಕೃತ್ಯಗಳೇನಾದ್ರೂ ಸತ್ಯವೇ ಆಗಿದ್ದಲ್ಲಿ ಆತನಿಗೆ ಕ್ಷಮೆ ಕೊಡ್ತಕ್ಕಂಥ ಪ್ರಮೇಯವೇ ಬರಲ್ಲ. ಆತ ಈ ಸಮಾಜದಲ್ಲಿ ಒಂದು ಕಿಡಿಗೇಡಿಗಿನ್ನ, ಅಂದ್ರೆ ಒಬ್ಬ ಅತ್ಯಾಚಾರಿಗಿನ್ನ ಕೆಳಗಡೆ ಮಟ್ಟದಲ್ಲೇ ನೋಡುತ್ತೆ ಸಮಾಜ. ಆದ್ರೆ ಇವತ್ತು ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಏನಪ್ಪ ಮಾಡಿದ್ರು, ಒಂದು
ರಾಜಕೀಯ ಪಕ್ಷ ಅನಿವಾರ್ಯ ಸಂದರ್ಭಗಳಲ್ಲಿ ತನ್ನ ರಾಜಕೀಯ ಸ್ಥಿತಿಗತಿಗಳನ್ನು ಆಧರಿಸಿ ಒಂದು ಮೈತ್ರಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಅದರ ಅಡಿಯಲ್ಲಿ ಸೀಟನ್ನು ಹಂಚಿಕೆ ಮಾಡ್ಕೋಬೇಕಾಗತ್ತೆ, ಚುನಾವಣೆಯನ್ನು ಎದುರಿಸಬೇಕಾಗತ್ತೆ, ಮುಂದೆ ಸದೃಢವಾದ ಸರ್ಕಾರವನ್ನು ಕೂಡ ಅವರು ಮರುಸ್ಥಾಪನೆ ಮಾಡ್ಕೋಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಭಾಜಪ JDS ನ ಜೊತೆ ಕರ್ನಾಟಕದಲ್ಲಿ ಮೈತ್ರಿಯನ್ನ ಮಾಡ್ಕೊಂಡಿದೆ. ಸೊ ಅವ್ರಿಗೆ 3 ಸೀಟ್ ಬಿಟ್ಕೊಟ್ಟಿದ್ದಾರೆ. ಇವರು 25 ಸೀಟ್ಗಳಲ್ಲಿ ಇವರು ಕಂಟೆಸ್ಟ್ ಮಾಡಿದ್ದಾರೆ BJP ಅವರು. ಮೊದಲನೇ ಹಂತದ ಚುನಾವಣೆ ಮುಗಿಯೋವರೆಗೂ ಸುಮ್ಮನೆ ಇದ್ದಂತದ್ದು ಇನ್ನೇನು ಚುನಾವಣೆ ನಾಳೆ ಇದೆ ಅನ್ನೋಂಗೆ ತಕ್ಕ ಮಟ್ಟಿಗೆ ಸ್ವಲ್ಪ ವೈರಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮೊದಲು ನೋಡ್ಬೇಕಾಗಿರೋದು ಯಾವೊಬ್ಬ ಕಿಡಿಗೇಡಿ ಈ ಒಂದು ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟ, ಎಲ್ಲೆಲ್ಲಿ ಇವತ್ತು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಹೇಳುವಾಗ ಹಳ್ಳಿಯ ರಸ್ತೆಗಳ ಬದಿಯಲ್ಲೆಲ್ಲ ಸಿಡಿಗಳು ಪೆನ್ ಡ್ರೈವ್ಗಳು ಬಿದ್ದಿದ್ದೇವೆ ಅಂತ ಹೇಳ್ತಾ ಇರುವಾಗ ಮೊಟ್ಟ ಮೊದಲನೆಯದಾಗಿ ಯಾವ ವ್ಯಕ್ತಿ ಇದನ್ನ ವೈರಲ್ ಮಾಡ್ದ ಅವನ್ನ ಅರೆಸ್ಟ್ ಮಾಡುವಂತ ಕೆಲಸ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತವರೆಗೂ ಮಾಡಿಲ್ಲ. ಹಂಗಂತ ಹೇಳಿ ಪ್ರಜ್ವಲ್ ರೇವಣ್ಣ ಸಭ್ಯರು ಅವ್ರಿಗೇನು ಮಾಡಬೇಡಿ ಅಂತ ನಾವ್ ಹೇಳ್ತಾ ಇಲ್ಲ. ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ದೇವೇಗೌಡರು ಇಳಿ ಪ್ರಾಯದಲ್ಲಿದ್ದಾರೆ. ಅವ್ರಿಗೆ ನೀವಿವತ್ತು ಇಲ್ಲ ಈ ರೀತಿಯಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಳ್ತಾ ಹೋದ್ರೆ ಪಾಪ ಅವ್ರ ಮಾನ ಮರ್ಯಾದೆ, ಅವ್ರ ವಯಸ್ಸಿಗೆ ನಾವು ಒಬ್ಬ ಮಾಜಿ ಪ್ರಧಾನಿಗಳಿಗೆ ಕೊಡುವಂತ ಗೌರವನ ನಾವು ಕೊಡ್ತಾ ಇಲ್ಲ ಅನ್ನೋದು ಗಮನಕ್ಕೆ ಬರುತ್ತೆ. ಅದು ಬಿಟ್ಟು ಎಕ್ಸ್ ಅಲ್ಲಿ ಇವತ್ತು ಮೋದಿ ಕಿ ಅತ್ಯಾಚಾರಿ ಪರಿವಾರ ಅಂತ ಹೇಳುವಂತ ಟ್ರೆಂಡ್ಗಳನ್ನ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಎಲ್ಲಾದ್ರೂ ಯಾರಿಗಾದ್ರೂ ತಲೆಯಲ್ಲಿ ಬುದ್ಧಿ ಇದೆಯಾ? ಮೋದಿ ಅವ್ರೇನಾದ್ರೂ ಅತ್ಯಾಚಾರ ಮಾಡ್ಲಿಕ್ಕೆ ಏನಾದ್ರೂ ಪ್ರೇರಣೆಯನ್ನ ಕೊಟ್ಟಿದ್ರಾ ಯಾರಿಗಾದ್ರೂ? ಮೋದಿ ಅಂತ ಹೇಳ್ತಕ್ಕಂಥದ್ದು ಒಂದು ಸಮುದಾಯವನ್ನ ಬಿಂಬಿಸ್ತಕ್ಕಂತಹ ಒಂದು ಹೆಸರು. ಅಂದ್ರೆ ನೀವು ಈ ಮೂಲಕ ಪರ್ಯಾಯವಾಗಿ ಒಂದು ಜಾತಿಯನ್ನ ನಿಂದನೆ ಮಾಡ್ತಾ ಇದ್ದೀರಾ ಅನ್ನೋಂಥ ಕನಿಷ್ಠ ಕಾಳಜಿ ಇಲ್ಲದೆ ನೀವು ಇವತ್ತು ಟ್ವಿಟರ್ ಅಲ್ಲಿ ದೇಶದ ಮಾನ ಮರ್ಯಾದೆಯನ್ನ ಹರಾಜಾಗ್ತಕ್ಕಂಥದ್ದು ತಪ್ಪಾಗುತ್ತೆ. ಇನ್ನು ಮಹಿಳಾ ಆಯೋಗದವರು ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮೂಲವಾಗಿ ನೋಡ್ಬೇಕಾಗಿರೋದು ಆರೋಪ ಬಂದಿದೆ ಪ್ರಜ್ವಲ್ ರೇವಣ್ಣನ ಮುಂದೆ. ಆ ಆರೋಪವನ್ನ ಸಾಬೀತು ಮಾಡಿ ಆತನನ್ನ ಬಂಧಿಸ್ತಕ್ಕಂಥ ಕೆಲಸ ಮಾಡ್ಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ರಾಜ್ಯ ಸರ್ಕಾರ ಮಾಡ್ಬೇಕಾಗಿರೋದು. ಆದ್ರೆ ಇವತ್ತು ಆ ಕೆಲಸವನ್ನ ಮಾಡೋದು ಬಿಟ್ಟು ಈ ಒಂದು ವಿಷಯವನ್ನ ರಾಜಕೀಯಕ್ಕೆ ಬೆರೆಸಿ ಇದನ್ನ ಇವತ್ತು ಅವ್ರ ಮೇಲೆ ಕೆಸರೆರ್ಚೋದು, ಇವ್ರ ಮೇಲೆ ಕೆಸರೆರ್ಚೋ ಅಂತ ಕೆಲಸ ಆಗ್ತಾ ಇದೆಯಲ್ಲ, ಇದು ನಿಜಕ್ಕೂ ಒಂಥರ ಮುಜುಗರ ಉಂಟು ಮಾಡೋ ಅಂತ ಸಂಗತಿ ಆಗಿದೆ. ಅಂದ್ರೆ BJP ಆಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ ಇದನ್ನ ಎಲ್ಲಿ ರಾಜಕೀಯಕ್ಕೆ ಬಳಸಬಾರ್ದಾಗಿತ್ತು. ಆದ್ರೆ ನಮ್ಮ ದೌರ್ಭಾಗ್ಯ ಇವತ್ತು ಬೆಳಗ್ಗೆ ಎದ್ರೆ ಪೆನ್ ಡ್ರೈವ್ ಪ್ರಜ್ವಲ್ ರೇವಣ್ಣನ ಕರ್ಮಕಾಂಡ, ಅವನ ರಾಸಲೀಲೆ, ಈ ರೀತಿಯಾಗಿ ನಮ್ಮ ಪುರಾಣ ಪುಣ್ಯ ಕಥೆಗಳಿಂದ ಹಿಡಿದು ಕೃಷ್ಣನವರೆಗೂ ತಗೊಂಡೋಗಿ ಹೇಳ್ತಕ್ಕಂಥದ್ದು ನಿಜವಾಗ್ಲೂ ಕೇಳಿಸ್ಕೊಳ್ಳೋದಕ್ಕೆ ಒಂಥರ ಅಸಹ್ಯ ಹುಟ್ಟಿಸಿದೆ ಇವತ್ತು. ಪ್ರಜ್ವಲ್ ರೇವಣ್ಣ ನಿಜವಾಗ್ಲೂ ತಪ್ಪು ಮಾಡಿದ್ದೇ ಆಗಿದ್ರೆ ಆತನನ್ನು ನೀವು ಬಂಧಿಸಿ. ಇಂಟರ್ಪೋಲ್ಗೆ ಇವತ್ತು ನಾವು ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿದೆ ಕರ್ನಾಟಕ ರಾಜ್ಯ ಸರ್ಕಾರ. ಆತ 7 ದಿನಗಳ ಟೈಮನ್ನು ಕೇಳಿದ್ದಾರೆ. ಇವತ್ತು ರೇವಣ್ಣ ಅವರು ತನಿಖೆಗೆ ಬರ್ತೀನಿ ಅಂತ ಹೇಳಿದ್ರು, ಆದ್ರೆ ಅವ್ರು ನೆನ್ನೆ ಗೈರಾಜರಾಗಿದ್ದಾರೆ. ನಾಳೆ ಏನೋ ಗುರುವಾರ ಏನೋ ನಾನು ತನಿಖೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಮನೆ ಕೆಲಸ ಮಾಡ್ತಕ್ಕಂಥ ಅವರ ಮೇಲೆ ಇವರು ಈ ರೀತಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಅಪ್ರಾಪ್ತ ಹುಡುಗಿಯ ಮೇಲೆ ಕೂಡ ಇದು ಬಾಲಕಿ ಮೇಲೆ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತೆಲ್ಲ ಆಪಾದನೆಗಳು ಬರ್ತಾ ಇದೆ. ಇದುವರೆಗೂ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು 1 ದೂರು ಮಾತ್ರ. ಆದ್ರೆ ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು, ಈ ರೀತಿಯಾದ ಆಪಾದನೆ ಬಂದಾಗ ಪ್ರಜ್ವಲ್ ರೇವಣ್ಣ ಅವರು ರಸ್ತೆ ಮಾರ್ಗವಾಗಿ ಹೋಗ್ಬೇಕು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ, ಹೇಗೆ ಇವ್ರನ್ನ ಹೊರಗಡೆ ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಅನ್ನೋದು ನಮ್ಗೆ ಬೇಜಾರಾಗದ ಸಂಗತಿ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಇವಾಗ 7 ದಿನಗಳ ಸಮಯವನ್ನ ಕೇಳಿದ್ದಾರೆ. ಇದಕ್ಕೂ ಮೀರಿ ಅಮಿತ್ ಶಾಗೆ ಇದೆಲ್ಲ ಗೊತ್ತಿರ್ಬೋದು, ಆದ್ರೆ ಆ ಸಮಯದಲ್ಲಿ ಇದು ಬೆಳಕಿಗೆ ಬಂದಿರ್ಲಿಲ್ಲ. ಅವರು ನೆಗ್ಲೆಕ್ಟ್ ಮಾಡಿರ್ಬೋದು. ದೇವರಾಜೇಗೌಡ ಅಂತ ಹೇಳುವಂತವ್ರು ಅಲ್ಲಿನ ಒಬ್ರು ಲಾಯರ್, ಅವರು ಹಾಸನದಲ್ಲಿದ್ದಾರೆ. ಅವರು BJPಯ ಒಂದು ಆಕಾಂಕ್ಷಿ ಪಟ್ಟಿಯಲ್ಲಿ ಏನೋ ಇದ್ದಾರೆ. ಅವರು ಒಂದು ರಹಸ್ಯ ಪತ್ರವನ್ನ ಬರೆದಿದ್ರು BJPಗೆ ಅಂತೆಲ್ಲ ಹೇಳಲಾಗ್ತಾ ಇದೆ. ಭಾಜಪ ಸರ್ಕಾರ ಒಂದು ಸೂಚನೆಯನ್ನ ಕೊಟ್ಟಿತ್ತಂತೆ. ಭಾಜಪ ಪಕ್ಷ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ, ಇದನ್ನ ನೋಡಿ ಅಂದಿದ್ದಕ್ಕೆ JDS ಪಕ್ಷದ ಪ್ರಮುಖರು ಏನಿದ್ದಾರೆ ಅಂದ್ರೆ ದೇವೇಗೌಡರು ಏನಿದ್ದಾರೆ, ಇಲ್ಲ ಅದನ್ನ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳಿರೋದಕ್ಕೆ ಅವ್ರಿಗೆ ಟಿಕೆಟ್ ಏನೋ ಕೊಟ್ಟಿದ್ದಾರೆ. ಅದಕ್ಕೂ ಮೋದಿ ಅವ್ರಿಗೂ ಏನ್ರಿ ಸಂಬಂಧ?
ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋವಂಥ ಒಂದೇ ಕಾರಣ ಇಟ್ಕೊಂಡ್ಬಿಟ್ಟು ಯಾವುದೋ ಇನ್ನೊಂದು ಪಕ್ಷದ ಒಬ್ಬ MP ಕ್ಯಾಂಡಿಡೇಟು ಈ ರೀತಿಯಾದಂಥ ದುಷ್ಕೃತ್ಯ ಮಾಡಿದ್ರೆ ಅದನ್ನ ತೆಗೆದು ನೀವು ಪ್ರಧಾನ ಮಂತ್ರಿಗಳ ತಲೆ ಕಟ್ತಿರಲ್ಲ, ನಿಮ್ಮ ತಲೆಯಲ್ಲಿ ಬುದ್ಧಿ ಇದೆಯಾ ಅಂತ ನೀವು ಫಸ್ಟ್ ಮೊದಲನೇದಾಗಿ ಪ್ರಶ್ನೆ ಮಾಡ್ಕೊಳ್ಳಿ. ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಪತ್ರ ಬರೆದಿದ್ದೀರಾ ನೀವು, ಏನಂತ ಅವ್ರ ಪಾಸ್ಪೋರ್ಟ್ ಸೀಸ್ ಮಾಡಿ ಅದು ಇದು ಅಂತ ಎಲ್ಲ, ಅದೆಲ್ಲ ಆಗ್ತಕ್ಕಂಥದ್ದು. SIT ಇವಾಗ ನೀವು ರಚನೆ ಮಾಡಿದ್ದೀರಾ, ಕೃತಜ್ಞತೆಗಳು ನಿಮ್ಗೆ. ಆದ್ರೆ ಆ ಪ್ರತಿಭಟನೆಯಲ್ಲೇ ಬಂದು ಪ್ರತಿಭಟಿಸ್ತಾ ಇದ್ದಾರಲ್ಲ, ಎಲ್ಲಾ ಪಕ್ಷಗಳಲ್ಲೂ ಇಂಥ ವಿಕೃತ ಮನಸ್ಥಿತಿ ಇರೋಂಥವ್ರು ಇದಾರಲ್ಲ, ಆ ಒಂದು ಅಂಥದ್ದೇ ಕೃತ್ಯಗಳನ್ನ ಮಾಡಿ ಬೇಲ್ ಮೇಲೆ ಆಚೆ ಇದ್ದಾರಲ್ಲ, ಅವರೆಲ್ಲ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅವ್ರಿಗೆಲ್ಲ ನೈತಿಕತೆ ಇದೆಯಾ ಅನ್ನೋಂಥ ಪ್ರಶ್ನೆಯನ್ನು ಇಟ್ಕೊಳ್ಳಿ. ಇನ್ನು ಪ್ರಜ್ವಲ್ ರೇವಣ್ಣ ಇಂಥ ಒಂದು ಮರ್ಯಾದಸ್ಥ ಕುಟುಂಬದಲ್ಲಿ ಹುಟ್ಟಿ ಈ ತರ ಮಾಡಿದ್ಯಾ ಅಂತ ಹೇಳಿದ್ರೆ, ನಾವು ದೇವೇಗೌಡರನ್ನ ಮಣ್ಣಿನ ಮಗ ಅಂತ ಎಷ್ಟೋ ಜನ ಆರಾಧನೆ ಮಾಡ್ತಾರಪ್ಪ, ಅಂತ ತಾತನಿಗೆ ನೀನು ಇವತ್ತು ಮಸಿ ಬಳಿಯೋ ಅಂತ ಕೆಲಸ ಮಾಡಿದ್ಯಾ ನೀನು. ನಿನ್ ಮೇಲೆ ಈ ಆಪಾದನೆ ಇರ್ಬೋದು ಅಥವಾ ನೀನ್ ಮಾಡಿರ್ಬೋದು. ಇದರ ಸತ್ಯಾಸತ್ಯತೆಯನ್ನ ಬಯಲು ಮಾಡಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟಾಸ್ಕ್ ಫೋರ್ಸ್ ಅಂತ ಇವತ್ತೇನು ರಚನೆ ಮಾಡಿದ್ದಾರೆ, ಅವರು ಬಯಲಿಗೆಳಿಬೇಕು. ಹಾಗಾಗಿ ಕರ್ನಾಟಕದ ಗೃಹ ಮಂತ್ರಿಗಳಿದಾರಲ್ಲ, ನಾವ್ ಯಾರನ್ನು ಬಂಧನ ಮಾಡೋದಿಲ್ಲ, ಸಮಂಜಸವಾಗಿ ತನಿಖೆ ಮಾಡಿ ತದನಂತರ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅವ್ರೆಲ್ಲದಕ್ಕೂ ಎಳೆ ಮಗು ಹೇಳ್ದಂಗೆ ಹೇಳೋದು, ಅದನ್ನೇ ಹೇಳಿದ್ದಾರೆ. ಹಾಗಾಗಿ ಪ್ರಜ್ವಲ್ ರೇವಣ್ಣನಿಗೆ ವೈಯಕ್ತಿಕವಾಗಿ ಹೇಳ್ಬೇಕು ಅಂತ ಹೇಳೋದಾದ್ರೆ, ನೀನಿವತ್ತು ಒಬ್ಬ ಸಂಸದನೇ ಇರ್ಬೋದು, ಆದ್ರೆ ನೀವು ನಮ್ಮ ಮಣ್ಣಿನ ಮಗ ದೇವೇಗೌಡರಿಗೆ ಮಸಿ ಬಳಿತಕ್ಕಂತಹ ಒಂದು ಹೀನ ಕೃತ್ಯವನ್ನ ನೀನ್ ನಿಜವಾಗ್ಲೂ ಮಾಡಿದ್ರೆ ಒಪ್ಪಿಕೊಂಡು ನೀನು ನೈತಿಕತೆಯ ಹೊಣೆಯನ್ನ ಹೊತ್ತು ನೀನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಶರಣಾಗತನಾಗಬೇಕು. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಇವತ್ತೇನಿದೆಯಲ್ಲ, ಕಾಂಗ್ರೆಸ್ ಪಕ್ಷ ಈ ವಿಚಾರವನ್ನ ಅಂದ್ರೆ ಒಂದು ರಾಜಕೀಯ ವಿಶ್ಲೇಷಕರು ಹೇಳೋ ಪ್ರಕಾರ ದಕ್ಷಿಣ ಪ್ರಾಂತ್ಯದಲ್ಲಿ ಒಂದು ಒಕ್ಕಲಿಗ ಕಮ್ಯುನಿಟಿ ಅಂದ್ರೆ ಗೌಡ ಕಮ್ಯುನಿಟಿ ಏನಿದೆ, ಸಮುದಾಯದ ಬೆಲ್ಟ್ ಇದೆ. ಈ ಹಂತದ ಚುನಾವಣೆಯಲ್ಲಿ ಇದನ್ನ ಎಲ್ಲಿ ವೈರಲ್ ಮಾಡಲಿಲ್ಲ. ಉತ್ತರ ಭಾರತದ ಕಡೆ ಆ ಕಮ್ಯುನಿಟಿಯ ಪ್ರಾಬಲ್ಯ ಕಡಿಮೆ ಇದೆ ಇರೋದ್ರಿಂದ ಇದನ್ನ ವೈರಲ್ ಮಾಡೋರು ಅಂತ ಹಲವರು ವಿಶ್ಲೇಷಣೆಯನ್ನ ಮಾಡ್ತಾರೆ. ಇಲ್ಲಿ ಜಾತಿಯನ್ನ ತಗೊಂಡ್ಬರ್ತಾ ಇಲ್ಲ, ಆದ್ರೆ ಕಾಂಗ್ರೆಸ್ ಪಕ್ಷ ಇದನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ತಾ ಇರೋದು ಸುಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನೆಲ್ಲದಕ್ಕಿಂತ ನೋವಿನ ಸಂಗತಿ ಅಂತ ಹೇಳಿದ್ರೆ, 142 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶವನ್ನ 10 ವರ್ಷಗಳ ಕಾಲ ಸಮರ್ಥವಾಗಿ ಮುನ್ನಡೆಸಿ ಭಾರತವನ್ನ ಒಂದು 4ನೇ ಆರ್ಥಿಕ ಶಕ್ತಿಯಾಗಿ ಮಾರ್ಪಾಡು ಮಾಡಿರತಕ್ಕಂಥ ಪ್ರಧಾನ ಮಂತ್ರಿಗಳ ಮೇಲೆ ಈ ಒಂದು ಹೇಸಿಗೆಯನ್ನ ಕಟ್ಲಿಕ್ಕೆ ಹೊರಟಿದಿರಲ್ಲ, ನಿಮ್ಮನ್ನ ನೀವು ನಿಜವಾಗ್ಲೂ ನಿಮ್ಮಲ್ಲಿ ಒಂದು ರಾಷ್ಟ್ರ ಪ್ರೇಮ ಅನ್ನೋದಿದೆಯಾ, ನೀವು ಒಂದು ಸ್ಥಾನಮಾನಕ್ಕೆ ಯಾವ ರೀತಿಯಾದ ಮರ್ಯಾದೆಯನ್ನ ಕೊಡ್ತೀರಾ ಅಂತ ಹೇಳೋಂಥ ಪ್ರಶ್ನೆಯನ್ನ ದಯವಿಟ್ಟು ಇಟ್ಕೊಳ್ಬೇಕಾಗುತ್ತೆ. ಹಾಗಂತೇಳಿ ಸಂತ್ರಸ್ತೆಯರು ನಿನ್ನೆ ಎಲ್ಲ ಕೆಲವರು ಹೇಳ್ತಾ ಇದ್ದಾರೆ, ಅಂದ್ರೆ SIT ಅವರು ಭೇಟಿ ಮಾಡ್ಲಿಕ್ಕೆ ಹೋದಾಗ ನೀವು ನಮ್ಗೆ ಒತ್ತಾಯವನ್ನ ಮಾಡ್ರೆ ನಾವು ನೇಣು ಹಾಕೊಂಡ್ಬಿಡ್ತೀವಿ ಅಂತ ಎಲ್ಲ ಹೇಳೋ ಅಂತ ಇದಾಗಿದೆ. ಅದಕ್ಕೆ ಇವತ್ತು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ನೀವು ಅವ್ರಿಗೆ ಕೌನ್ಸಿಲಿಂಗ್ ಅನ್ನ ಮಾಡಿ ತದನಂತರ ಹೇಳಿಕೆಯನ್ನ ಪಡೀರಿ ಅಂತ ಹೇಳೋ ಅಂತ ಒಂದು ಸೂಚನೆ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ಅವರು ಮೇ 15ನೇ ತಾರೀಕಿಗೆ ರಿಟರ್ನ್ ಟಿಕೆಟ್ ಇದೆ ಅಂತ ಅಧಿಕೃತ ಮೂಲಗಳು ಪತ್ರಿಕೆಯಲ್ಲಿ ಎಲ್ಲ ಹೇಳಲಾಗ್ತಾ ಇದೆ. 15ನೇ ತಾರೀಕು ಆತ ಬಂದ್ರೆ ಆತನ ಬಂಧಿಸಿ ತನಿಖೆ ಪ್ರೋಗ್ರೆಸ್ ಆಗುತ್ತಲ್ಲ, ತನಿಖೆ ಪ್ರೋಗ್ರೆಸ್ ಆದ್ಮೇಲೆ ಬಂಧಿಸಿ. ಆದ್ರೆ ಅಷ್ಟರೊಳಗಡೆ ಚುನಾವಣೆ ಮುಗ್ದೋಗಿರುತ್ತೆ, 2ನೇ ಹಂತದ ಚುನಾವಣೆ, ನಿಮ್ ರಾಜಕೀಯ ಬೇಳೆ ನಿಂತೋಗಿರುತ್ತೆ. ಇನ್ನ ಅವರದ್ದೇ ಚಿಕ್ಕಪ್ಪ ಆಗಿರತಕ್ಕಂಥ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಇದು ನಮ್ಮ ಪಕ್ಷದ ಒಂದು ಸಂಸದನ ಮಾಡಿರತಕ್ಕಂಥದ್ದು, ಅದಕ್ಕೂ BJPಗೆ ಸಂಬಂಧ ಇಲ್ಲ, ನೀವು BJP ಅವ್ರನ್ನ ಯಾಕೆ ಬ್ಲೇಮ್ ಮಾಡ್ತೀರಾ ಅಂತ ಅವ್ರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ. ಅವರು ಒಬ್ರು ಮಾಜಿ ಮುಖ್ಯಮಂತ್ರಿಗಳು, ಅವ್ರಿಗೂ ನೀವಿಲ್ಲ ಸಲ್ಲದ ಆರೋಪ ಮಾಡಿ ಅವ್ರನ್ನೂ ಬೈತೀರಾ. ನಾವು ಮಾಡಿದೀವಿ ಇಲ್ಲ ಅಂತಲ್ಲ, ಮಿನಿ ಪೌಡರ್ ಅಂತೆಲ್ಲ ನಾವು ಅವತ್ತೆಲ್ಲ ಮಾತಾಡಿದೀವಿ. ಆದ್ರೆ ಅವತ್ತಿನ ಅವರ ಹೇಳಿಕೆಗಳು, ಅವರ ನಡವಳಿಕೆಗಳು ಆತರ ಇದ್ದಿದ್ದಕ್ಕೆ ಮಾಡಿದೀವಿ. ಆದ್ರೆ ಇವತ್ತು ಅವರು ಹೇಳ್ತಾ ಇದಾರಲ್ಲ, ನಾವು ಅಲಯನ್ಸ್ ಮಾಡ್ಕೊಂಡಿದೀವಿ, ಮೈತ್ರಿ ಮಾಡ್ಕೊಂಡಿದೀವಿ, ಅದರ ಆಧಾರದಲ್ಲಿ ಟಿಕೆಟ್ ಹಂಚಿಕೆ ಆಗಿದೆ, ಅದರ ಪ್ರಕಾರದಲ್ಲಿ ಇದ್ರದ್ದು ಏನೇ ಹೊಣೆ ಇದ್ರು JDS ಪಕ್ಷಕ್ಕೆ ಬರುತ್ತೆ, BJPಗೆ ಬರೋದಿಲ್ಲ ಅಂತ ಅವ್ರು ಸ್ಪಷ್ಟನೆ ಕೊಟ್ಟ ಮೇಲೂ ರಾಜ್ಯದ ಕಾಂಗ್ರೆಸ್ ನಾಯಕರು ಅದನ್ನ ತಿರುಗಿಸಿ ಮರುಗಿಸಿ ಗ್ರಾಮಫೋನ್ ತರ ಝೆಡ್ಗೆ ಹೋಗಿ ಓಟೋಗಿರುತ್ತೆ ಅದು ಎಂಡಿಗೆ, ಮತ್ತೆ ಅದನ್ನ ತೆಗೆದ್ಬಿಟ್ಟು ಹತ್ರ ಇಡೋದು. ಅಂದ್ರೆ ಯಾರಳವಾಗ ಹೊಟ್ಟೋಗಿರುತ್ತೆ ಗ್ರಾಮಫೋನ್ ಒಂದು ನೀಡಲು, ಅದನ್ನ ತೆಗೆದ್ಬಿಟ್ಟು ಮತ್ತೆ ಹತ್ರ ಇಟ್ಬಿಟ್ಟು ಅಪಪ್ರಚಾರ ಮಾಡೋ ಕೆಲಸವನ್ನೇ ನೀವು ಮಾಡ್ತಾ ಹೋದ್ರೆ ಜನಕ್ಕೆ ನೀವು ಯಾವಾಗ ನ್ಯಾಯ ಕೊಡ್ತೀರಾ ಅನ್ನೋಂಥ ಪ್ರಶ್ನೆ ನಿಮ್ ಮುಂದೆ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು
ಈ ಪೆನ್ ಡ್ರೈವ್ ಹಗರಣದಲ್ಲಿ ಇವತ್ತೇನು ಕರ್ಮಕಾಂಡದಲ್ಲಿ ಕಾಮಕಾಂಡದಲ್ಲಿ ಕಾಂಗ್ರೆಸ್ ಸರ್ಕಾರ ತೋರಿಸಿದಂತ ಉತ್ಸುಕತೆ, ನೇಹಾ ಅವ್ರ ಹತ್ಯೆ ಆಯ್ತಲ್ಲ, ಅವತ್ತು ನೀವೇನೇನ್ ಸಮರ್ಥನೆ ಕೊಟ್ಟಿದ್ದೀರಾ ಅನ್ನೋದನ್ನ ನಾವೆಲ್ಲ ನೋಡಿದೀವಿ ಸ್ವಾಮಿ. ಆದ್ರೆ ಈ ಘಟನೆಗಳು ಅಂದ್ರೆ ಮಹಿಳೆಯರು ಅಂದ್ರೆ ಎಲ್ಲರೂ ಪೂಜ್ಯನೀಯರೇ ಅಂತ ಯಾವುದೇ ಒಂದು ಮಾತೆಗೆ ಅವಮಾನ ಆಗಬಾರ್ದು, ದೌರ್ಜನ್ಯ ಆಗ್ಬಾರ್ದು, ಅತ್ಯಾಚಾರ ಆಗ್ಬಾರ್ದು, ಮಹಿಳೆಯರ ಕೊಲೆ ಆಗ್ಬಾರ್ದು. ಯಾವುದೋ ಒಂದು ವಿಷಯಕ್ಕಾಗ್ಲಿ ಅದನ್ನ ಮಾಡಿರೋಂಥ ಯಾರೇ ವಿಕೃತಿ ಮಾಡಿದ್ರೆ ಅವನು ಇಂಥ ಒಂದು ಸುಸಭ್ಯ ಸಮಾಜದಲ್ಲಿ ಬದುಕಲಿಕ್ಕೆ ಅನರ್ಹ. ಅವನಿಗೆ ನಮ್ಮ ಭಾರತದ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಂತ ಕಠೋರವಾದ ಶಿಕ್ಷೆಯನ್ನ ಕೊಡ್ಲಿಕ್ಕಾಗುತ್ತೋ ಗರಿಷ್ಠ ಮಟ್ಟದಲ್ಲಿ ಅಂತ ಶಿಕ್ಷೆಯನ್ನ ಕೊಡ್ಲೇಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಆದ್ರೆ ಯಾವುದೋ ಒಬ್ಬ ವ್ಯಕ್ತಿಗತವಾಗಿ ಮಾಡಿದಂತಹ ಒಂದು ಕೃತ್ಯವನ್ನ ದೇಶದ ಪ್ರಧಾನ ಮಂತ್ರಿಗಳ ತಲೆಗೆ ಕಟ್ತಕ್ಕಂಥದ್ದು ವಿಷಾದನೀಯಕರವಾದ ಸಂಗತಿ. ದಯವಿಟ್ಟು ಯಾರು ಆ ರೀತಿಯಾದಂಥ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೋದಿಕಿ ಅತ್ಯಾಚಾರಿ ಪರಿವಾರ ಅಲ್ಲ. ಮೋದಿ ಪರಿವಾರದಲ್ಲಿ ಯಾರು ಅತ್ಯಾಚಾರ ಮಾಡಿಬಿಟ್ಟು ಅದನ್ನ ಸಮರ್ಥನೆ ಮಾಡ್ಕೊಳೋಂಥ ಪ್ರಮೇಯವೇ ಬರಲ್ಲ. ಅತ್ಯಾಚಾರಿ ಯಾರಿದ್ರು ಅಷ್ಟೇ ಅವನು ಭಾರತದಲ್ಲೇ ಬದುಕಲಿಕ್ಕೆ ಅವನಿಗೆ ಅರ್ಹತೆ ಇಲ್ಲ. ಅತ್ಯಾಚಾರ ಯಾರೇ ಮಾಡಿದ್ರು ಅದನ್ನ ಕಾನೂನಿನ ವ್ಯವಸ್ಥೆಯ ಅಡಿಯಲ್ಲಿ ನ್ಯಾಯಾಂಗ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ಬೇಕು. ಆದ್ರೆ ಈ ಮೂಲಕ ನಾವು ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ನಾವು ಇವಾಗ ಪೇಪರಲ್ಲಿ ನೋಡಿ, ಪೇಪರಲ್ಲಿ ಒಂದು ದಿನದ ಏನು ಅಪ್ಡೇಟ್ ಆಗಿರುತ್ತೋ ಈ ಒಂದು ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಒಂದು ನ್ಯೂಸ್ ಮಾಡಿ ಬರೆದಿರ್ತಾರೆ. ಅದರಿಂದ ಒಂದು ಆರೋಗ್ಯಕರವಾಗಿರತಕ್ಕಂಥ ಮಾಹಿತಿ ಸಮಾಜದ ನಮ್ಮಂತ ಸಾಮಾನ್ಯ ಪ್ರಜೆಗಳಿಗೆ ಬರುತ್ತೆ. ಆದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾದವರು ಬೆಳಗ್ಗೆ ಎದ್ರೆ ಕೃಷ್ಣ ಅಂತೇಳಿ ಯಾವುದೋ ಒಂದು ಭಕ್ತಿಗೀತೆ ನೋಡೋಣ ಅಂತ ಹಾಕಿದ್ರೆ ನ್ಯೂಸ್ ಚಾನೆಲ್ಗಳಲ್ಲಿ ಏನಾದ್ರೂ ಭವಿಷ್ಯ ಹೇಳ್ತಾರೆ ಅನ್ನೋ ತಿಳ್ಕೊಳ್ಳೋಣ ಅಂತ ಒಂದು ಕ್ಯೂರಿಯಾಸಿಟಿಗೆ ನೀವು ಒಂದು ಏನಾಗಿದೆ ಹೆಡ್ಲೈನ್ಸ್ ಅಂತ ಆನ್ ಮಾಡಿದ್ರೆ ಬರೀ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಕರ್ಮಕಾಂಡ ಅಂತಾನೆ ಬರೋದು. ಬೆಳಗ್ಗೆ ಇರ್ಲಿ ಮಧ್ಯಾಹ್ನ ಇರ್ಲಿ ಬೇರೆ ಯಾವ್ದು ವಿಷಯನೇ ನಡೀತಾ ಇಲ್ಲ ಅನ್ನೋಂಗೆ ಇದನ್ನ ಬಿಂಬಿಸ್ತಾ ಇದ್ದೀರಲ್ಲ, ಇದಕ್ಕಿನ್ನ ಶೋಚನೀಯವಾದ ಸಂಗತಿ ಬೇರೆ ಯಾವ್ದಿದೆ ಅಂತ ಎಲೆಕ್ಟ್ರಾನಿಕ್ ಮೀಡಿಯಾದವರು ದಯವಿಟ್ಟು ಇದನ್ನ ಸ್ವಲ್ಪ ಕಡಿಮೆ ಮಾಡಿ. ಯಾಕೆ ಅಂತಂದ್ರೆ ಬೇಸಿಗೆ ರಜಾ ಇದೆ, ಮಕ್ಕಳು ಎಲ್ಲ ಮನೆಯಲ್ಲಿ ಇರ್ತಾರೆ, ಸಣ್ಣ ಮಕ್ಕಳು. ಅವ್ರು ಇದು ಏನಿದು ಪೆನ್ ಡ್ರೈವ್ ಅಪ್ಪ, ಇದ್ರಲ್ಲಿ ಏನಿದು ಕಾಮಕಾಂಡ ಅಂತ ನನ್ನ ತಂದೆ ತಾಯಿಯಂದಿರ ಪ್ರಶ್ನೆ ಕೇಳಿದ್ರೆ ಏನಂತ ಉತ್ತರ ಹೇಳ್ಬೇಕು ಅನ್ನೋದು ನಮ್ಗೆ ತೋಚದಂತ ಪರಿಸ್ಥಿತಿ ಇವತ್ತು ಮನೆಗಳಲ್ಲಿ ನಿರ್ಮಾಣವಾಗಿದೆ. ಅದಕ್ಕೆ ನೀವು ಆಸ್ಪದವನ್ನ ಕೊಡ್ಬೇಡ್ರಿ. ಇನ್ನ ಸಿದ್ದರಾಮಯ್ಯ ಅಜ್ಜಿ ಇದಾರಲ್ಲ ಅಪ್ಪ, ಅವ್ರಂತೂ ಎಲ್ಲದಕ್ಕೂ ಸಮರ್ಥನೆಯನ್ನ ಮಾಡ್ತಾರೆ. ಹಾಗಾಗಿ ಸುಮ್ನೆ ನಿಂದನೆ ಮಾಡ್ಲೇಬೇಕು ಅಂತ ಯಾರು ನಿಂದನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ಒಂದು ದುರ್ದೈವದ ಸಂಗತಿ. ಕರ್ನಾಟಕದಲ್ಲಿ ಅದರಲ್ಲೂ ಒಂದು ಅಧಿಕಾರದಲ್ಲಿರ್ತಕ್ಕಂಥ ಒಬ್ಬ ಸಂಸದ ಈ ತರ ಮಾಡಿದ್ದಾರೆ ಅಂತ ಹೇಳೋದೇ ನಮ್ಮಂತವ್ರಿಗೆ ಒಂಥರ ಬೇಜಾರಿನ ಸಂಗತಿ. ಅದನ್ನ ತಗೊಂಡೋಗಿ ಇಷ್ಟೊಂದು ಐಡ್ರಾಮಾ ಮಾಡತಕ್ಕಂಥದ್ದು ಬೇಜಾರಾಗಿದೆ. ಇನ್ನೂ ಕೆಲವು ವಿಷಯಗಳು ಇವಾಗ ಹೊರಗಡೆ ಬರ್ತಾ ಇದೆ. ಕಾರ್ತಿಕ್ ಅನ್ನೋ ಡ್ರೈವರ್ ಏನಿದ್ದಾರೆ ಈ ಸಂಸದರದು, ಅವ್ರು ಮಲೇಷ್ಯಾಗ ಹೋಗಿದ್ದಾರೆ ಅಂತ ಒಬ್ರು ಹೇಳ್ತಾರೆ. ನವೀನ್ ಗೌಡ ಅಂತ ಹೇಳೋರು ಇದನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅರಿಬಿಟ್ಟಿದ್ದಾರೆ, ಅವ್ರು ಕಣ್ಮರೆ ಆಗಿದ್ದಾರೆ ಅಂತ ಹೇಳ್ತಾರೆ. ಸುರೇಶ್ ಅವ್ರು ಹೇಳ್ತಾರೆ ಇದು ಹಾಸನದವ್ರದೇ ರಾಜಕೀಯ ಅಂತ ಅವ್ರು ಹೇಳ್ತಾರೆ. ಬಿಜೆಪಿ ಅವರು ಕಾಂಗ್ರೆಸ್ ಅವ್ರ ಮೇಲೆ ಹೇಳ್ತಾರೆ ಬಿಜೆಪಿ ಅವರೇ ಇದನ್ನ ಮಾಡಿಸಿದ್ದಾರೆ ಅಂತ. ಕಾಂಗ್ರೆಸ್ ಅವ್ರು ಹೇಳ್ತಾರೆ ಇದನ್ನ ಬಿಜೆಪಿ ಅವ್ರು ಮಾಡಿಸಿದ್ದಾರೆ ಅಂತ. ಈ ಎಲ್ಲಾ ಒಂದು ಹೇಳಿಕೆಗಳನ್ನ ನೋಡುವಾಗ ಇದು ಒಂಥರ ಮಿಕ್ಸ್ಚರ್ ತರ ಆಗೋಗ್ಬಿಟ್ಟು ಜನಕ್ಕೆ ನಿಜವಾಗ್ಲೂ ಇದು ಎಲ್ಲಾದ್ರೂ ಮೊದ್ಲೇ ಆರೋಪಿ ಏನಿದಾರಲ್ಲ, ಈಗ ಆರೋಪ ಮಾಡಿದಾರಲ್ಲ ಪ್ರಜ್ವಲ್ ರೇವಣ್ಣ, ಅವ್ರು ಮರೆಯಾಗಿ ಹೋಗ್ತಾ ಇದ್ದಾರೆ. ಅವ್ರು ಆರಾಮಾಗಿ ಜರ್ಮನಿಯಲ್ಲಿ ಕೂತ್ಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ. ಇವತ್ತು ಜರ್ಮನಿಯಲ್ಲಿ ಕೂತ್ಕೊಂಡು ಅವ್ರು ಆರಾಮಾಗಿ ಅವ್ರದ್ದು ಚುನಾವಣೆ ಬಿಸಿದು ವಿರಾಮವನ್ನ ತಗೊಂತಾ ಇದ್ದಾರೆ. ಇಲ್ಲಿ ತಲೆ ಕೊಡ್ತಾ ಇರ್ತಕ್ಕಂಥದ್ದು ಯಾರು? ದೇವೇಗೌಡರು, ಕುಮಾರಸ್ವಾಮಿ ಅವರು, ಆಮೇಲೆ ಪ್ರಧಾನ ಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಹಾಗಾಗಿ ದಯವಿಟ್ಟು ನಾವೆಲ್ಲರೂ ಸಭ್ಯವಾದಂತಹ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಮೋದಿಕಿ ಅತ್ಯಾಚಾರಿ ಪರಿವಾರ ಅಂತ ನೀವೆಲ್ಲ ನಿಂದನೆ ಮಾಡ್ತಕ್ಕಂಥದ್ದು ತಪ್ಪಾಗುತ್ತೆ. ದಯವಿಟ್ಟು ಈ ರೀತಿಯಾದ ಪದ ಬಳಕೆಯನ್ನು ಮಾಡಿ ಟ್ರೆಂಡಿಂಗ್ ಮಾಡೋದನ್ನ ಬಿಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆದ್ರೆ ನೀವು ಟ್ರೆಂಡ್ ಮಾಡಿದ್ರು ಕೂಡ ಏನು ಅದರಿಂದ ಏನು ಪ್ರಯೋಜನ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಜನಕ್ಕೂ ಕೂಡ ಗೊತ್ತಿದೆ ಸತ್ಯಾಸತ್ಯತೆಯನ್ನ ಓರೆ ಹಚ್ಚಿ ನೋಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾರತದ ಸಮಾಜ ಏನಿದೆಯಲ್ಲ, ಕಾನೂನಿನ ವ್ಯವಸ್ಥೆಯಲ್ಲಿ ಒಂದು ನಂಬಿಕೆಯನ್ನ ಇಟ್ಟಿದ್ದೀವಿ ನಾವು. ಸರ್ಕಾರ ಆಗ್ಲಿ ಇದು ನ್ಯಾಯಾಂಗ ವ್ಯವಸ್ಥೆ ಆಗ್ಲಿ ಒಬ್ಬ ಆರೋಪಿಯನ್ನ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳಿಕ್ಕೆ ಬಿಡಲ್ಲ. ಆದರೆ ಘಟನೆಗಳನ್ನ ಆಧರಿಸಿ, ಆ ಒಂದು ಕೃತ್ಯದ ಬೀಭತ್ಸತೆಯನ್ನು ಆಧರಿಸಿ
ಕಾನೂನು ತನ್ನ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋ ನಂಬಿಕೆಯೊಂದಿಗೆ ಪ್ರಜ್ವಲ್ ರೇವಣ್ಣ ನಿಜವಾಗ್ಲೂ ಇಂತಹ ಕುಕೃತ್ಯವನ್ನ ಮಾಡಿದ್ರೆ ಗರಿಷ್ಠ ಮಟ್ಟದ ಶಿಕ್ಷೆ ಆಗ್ಬೇಕು. ಅದೇ ರೀತಿ ಫಯಾಜ್ ಏನು ನೇಹಾಳನ ಹತ್ಯೆ ಮಾಡಿದ್ದ, ಅವನಿಗೂ ಅಷ್ಟೇ ಗರಿಷ್ಠ ಮಟ್ಟದ ಶಿಕ್ಷೆ ಆಗ್ಬೇಕು. ಭಾರತದಲ್ಲಿ ಮುಂದೆ ಯಾವುದೇ ಮಹಿಳೆಗಾಗ್ಲಿ, ಒಬ್ಬ ಅಪ್ರಾಪ್ತ ವಯಸ್ಸಿನ ಬಾಲಕಿಯರಿಗಾಗ್ಲಿ, ಯಾರಿಗೂ ಇಂತಹ ಹೀನ ಕೃತ್ಯಗಳಲ್ಲಿ ಸಿಲುಕಿಕೊಳ್ಳುವಂತಹ ಸಂದರ್ಭ ಬರದೇ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಆಟವಾಲ ಕಾರ್ಯಕ್ರಮವೊಂದು ನಾನು ಇಂದು ಮುಗಿಸ್ತಾ ಇದ್ದೀನಿ. ಮುಂದೆ ಇಂತಹದ್ದೇ ಒಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಜಯಂತ್ ಪಾಂಡೆಯ ಆತ್ಮೀಯವಾದ ನಮಸ್ಕಾರಗಳು. ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.